ಇವತ್ತು ಬೆಳಗ್ಗೆ ಎದ್ದು ಕಾಲೇಜಿಗೆ ರೆಡಿಯಾಗಿ ಹಾಗೆ ನಮ್ಮಮ್ಮ ಕೊಟ್ಟಿರೋ ಕರ್ಡ್ ರೈಸ್ ತಿನ್ಕೊಂಡು ನಾನು ಬಸ್ ಹತ್ತೋಣ ಅಂತ ಬಂದೆ. ಈ ಬಸ್ ತುಂಬ ರಶ್ ಇದ್ದಿದ್ದರಿಂದ ಈ ಬಸ್ಸಲ್ಲಿ ನನಗೆ ಈ ಜಾರು ಬುಂಡೆ ಬಿಟ್ರೆ ಬೇರೆ ಏನೂ ಕಾಣಿಸ್ತಿರ್ಲಿಲ್ಲ. ಕಾಲೇಜ್ಗೆ ಹೋಗ್ತಿದ್ದಂಗೆ ನಮ್ಮ ಅಕ್ಷು ರಿಸಲ್ಟ್ ಇವತ್ತು ಅಂತ ತಲೆ ಕೆಡಿಸ್ಬಿಟ್ಲು. ಕಾಲೇಜಿಗೆ ಬಂದು ಓದೋದ್ ಬಿಟ್ಬಿಟ್ಟು ಇವ್ರುಗಳು ಬಂಕ್ ಹಾಕ್ಬಿಟ್ಟು ಭರತನಾಟ್ಯ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಇದು ಭರತನಾಟ್ಯ. ಮುಂದೆ ಆತಾರಲ್ಲ ಸೊಪ್ಪು ಬೋರ್ ಆಗ್ತಿತ್ತು ಅಂತ ನಾವೆಲ್ಲರೂ ಪಾರ್ಕ್ ಹೋಗೋಣ ಅಂತ ಬಂದ್ವಿ. ಅಲ್ಲಿ ಸ್ಕೂಲಲ್ಲಿ ಪ್ರೇಯರ್ ನಡೀತಿತ್ತು ಅಂತ ಎಲ್ಲರೂ ಸುಮ್ಮನೆ ನಿಂತಿದ್ರೆ ಇವರಿಬ್ರು ಮಾತ್ರ ಹಿಂಗ್ ನಿಂತಿದ್ರು. ಪಾರ್ಕ್ಗೆ ನಾವು ಆಟಾಡೋಣ ಅಂತ ಬಂದ್ರೆ ಇವ್ರುಗಳಲ್ಲಿ ತರಕಾರಿ ಮಾರ್ತಾ ಇದ್ರು. ತರಕಾರಿ ಮಾಡ್ತಾವ್ರೆ. ಎಷ್ಟು ಚೆನ್ನಾಗಿದೆ ಯೂನಿಫಾರ್ಮ್ ಹಾಕೊಂಡು. ಮಾಡೋಕ್ಕೂ ಒಂದು ಯೂನಿಫಾರ್ಮ್ ಇದೆ, ಅದಕ್ಕೆ ಯೂನಿಫಾರ್ಮಲ್ಲಿ ಮಾಡೋದ. ನುಗ್ಗೆ ಸೊಪ್ಪು 14ನೇ ತಾರೀಕಿಗೆ ನುಗ್ಗೆ ಸೊಪ್ಪು ಚಿಕ್ಕ ಮಕ್ಳು ಆಟ ಆಡೋ ಇದ್ರಲ್ಲಿ ನಾವು ಆಟ ಆಡಬಾರ್ದು ಅಂತ ಗೊತ್ತಿದ್ರು ನಾವುಗಳು ಇವತ್ತು ಆಟ ಆಡ್ಬಿಟ್ವಿ. ನೀವು ಕರ್ನಾಟಕ ಜನತೆ ಈ ಲೋಪರ್ ನನ್ನ ಮಕ್ಕಳಕ್ಕ ನೀವೇ ಕಲಿಸ್ಬೇಕಪ್ಪ, ಬುದ್ಧಿ ನೀವೇ ಕಲಿಸ್ಬೇಕು. ನಾವಿದ್ರಲ್ಲಿ ಕುತ್ಕೊಂಡು ಆಡಕ್ ಭಯ ಅಂತ ನಮ್ಮ ಬ್ಯಾಗ್ಗಳನ್ನ ಕೂರ್ಸ್ಬಿಟ್ಟು ಆಡಿಸ್ತಾ ಇದ್ವಿ. ಸಣ್ಣ ಮಕ್ಕಳಾಗೆ ಉಳ್ಕೋಬಾರ್ದ ನಾವು, ಸುಮ್ಮನೆ ದೊಡ್ಡೋರಾಗಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ. ಇವ್ರಿಗೆ ಏನೂ ಮಾಡಕ್ ಕೆಲ್ಸ ಇಲ್ದೆ ನಾನು ಬ್ಯಾಗ್ ಕಿತ್ಕೊಂಡು ಇವರಿಬ್ರು ವರ್ಲ್ಡ್ ರೆಕಾರ್ಡ್ ಮಾಡೋಣ ಅಂತ ಹೊರಟಿದ್ರು. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಹೊಟ್ಟೆ ಹಸಿತಾ ಇತ್ತು ಅಂತ ಎಲ್ಲರೂ ಚಿಕನ್ ರೈಸ್ ತಗೊಂಡು ದೀಕ್ಷು ಮನೆಗೆ ಹೋಗಿ ತಿನ್ಕೊಂಡು ಹಾಗೆ ಅವ್ರವ್ರ ಮನೆಗೆ ಹೋದ್ವಿ. ಓಕೆ ಫ್ರೆಂಡ್, ಬಾಯ್.